ನನಗೆ ಕೊಡ ಯಶು, ನನಗೆ ಕೊಡಪ್ಪಜ್ಜಿ. ಇಲ್ಲ ನೋಡು, ನನಗೆ ಕೊಡಪ್ಪಜ್ಜಿ, ನನಗೆ ಕೊಡಪ್ಪಜ್ಜಿ. ಅಪ್ಪ ನನಗೆ ನನಗಿದು. ಯಾವುದು? ಅದು ಪಿಂಕ್ ಕಲರ್ ಹೂವನ? ಹೌದೌದೌದು. ಅಂದ್ರೆ ಇನ್ನು ಸ್ವಲ್ಪ ಹೊತ್ತಿನ ಮೇಲೆ ಹರಳ್ತಾವ. ಹೌದು. ಬಾ ಹೂವು ಅರಿತಿರೋದು ನೋಡಬ್ಬ, ಬೆಳಗ್ಗೆನೆ ಬೇಗ ಒದ್ದು. ಏನಕ್ಕಪ್ಪಜ್ಜಿ? ಅಲ್ಲಿಡು, ಇಲ್ಲಿಡಲೇ, ಇಲ್ಲಿಡಲೇ. ಅಲ್ಲಿಡು, ಸುಮ್ಮನಿರು. ಇದು ಎಂತವು? ಗೌರಿ ಹೂವು. ಹೌದು. ಕಲರ್ ಚೆನ್ನಾಯ್ತಲ್ಲ ಮೇ ಅದು. ಬೆಳಗ್ಗೆ ಎದ್ದು ಬಂದಿದ್ದೆ ಶಿವ, ಬೆಳಗ್ಗೆನೆ ಶುರು ಹಚ್ಕೊಂಡ್ಬಿಟ್ಟಾಳೆ. ಏನೇ ಅವಳು ಅದಕ್ಕಾಗಿ ಬೇಗ ಇದ್ದಾಳಮ್ಮಿ, ಹೂವು ಹರಿಯಕ್ಕಾಗಿ ಬೇಗ ಇದ್ದಾಳೆ. ಏನ್ ಸಖತ್ತಾಗದ ಗೊತ್ತಾ ಆಮೆ, ಡೇರೆ ಹೂವೇ ಒಂದ್ ಚಂದ ಕಣೆ. ಆ ಕಲರ್ ಇನ್ನೂ ಒಂಥರ ಐತೆ. ಆಮೇಲೆ ಬೆಳಗ್ಗೆ ಎದ್ದ ತಕ್ಷಣ ಈ ಥರ ಹೂವು ಹರಿಯೋದು ಎಷ್ಟು ಚೆನ್ನಾಗಿರೋ ತಲಾನೆ. ತೋರ್ಸೆ, ಏನೋ ಒಂಥರ ಬೆಳಗ್ಗೆನೆ ಈ ಥರ ಒಂದು ಬುಟ್ಟಿ ತುಂಬ ಹೂವು ಹರ್ಕೊಂಡು ಪೂಜೆ ಮಾಡಿಬಿಟ್ರೆ. ಇಬ್ಬರು ಹೋಗ್ರಿ, ಶಿವಮೊಗ್ಗಕ್ಕೆ ಹೋಗ್ಬರಗ್ರಿ. ಬಾಯ ಸೌಂಡ್ ನೋಡಿ. ಓಯ್ ನೀನ್ ಸುಮ್ಮನಿರಿ ಹರ್ಷಿತಾ. ವಾ ದೇವ್ರೆ ಹರ್ಷಿತಾ, ಸೌಂಡ್ ನೋಡಿ ಬಾಯಾಗ. ಅದು ಚೆನ್ನಾಗಿ ಹರ್ಷಿತಾ. ಹರ್ಷಿತಾ ನೀನ್ ಸುಮ್ಮನಿದ್ರ ಬಾಯಾಗ ನೋಡಲ್ಲಿ. ಅವ್ರ ಅಕ್ಕನ್ ಕರಿತಿರೋದು. ಅವ್ರ ಅಕ್ಕನ್ ಬಿಡಂಗಿಲ್ಲ ನೋಡೋಣ. ಒಟ್ಟು ಅವನಿಗೆ ಅವ್ರ ಅಕ್ಕ ಬೇಕೀಗ. ಅವ್ರ ಅಕ್ಕನ್ ಬಿಟ್ಟು ಆಟ ಆಡ್ತಿದ್ದೀನಲ್ಲ ನಾನು. ಹೋಗಿ. ಅಯ್ಯೋ ದೇವ್ರೇ. ದಾವಣಗೆರೆಗೆ ಹೋಗ್ಬರ್ರಿ ಆಯ್ತಾ. ಆಕಿ ಸೌಂಡ್ ಮಾಡಂಗಿಲ್ಲ, ಇವನೇ ಸೌಂಡ್. ಬಾಯ್ ಬಾಯ್. ಯಶು ಬಾಯ್ ಮಾಡು ಪೂಜಿ, ಬಾಯ್. ನಮಗಾಗಿ ಇವತ್ತು ಬಿಸಿಲು ಬಂದಿಲ್ಲ, ಒಂಥರ ಮೋಡ ಕವಿದ ವಾತಾವರಣ. ಹಿಂಗಿದ್ರೆ ಚೆನ್ನಾಗಲ್ಲ, ಗೊತ್ತೇ ಆಗಲ್ಲ. ಅಂದ್ರೆ ಇದು ಗದ್ದೆ ಅಂದ್ರೆ ಭತ್ತ ಬೆಳೆಯೋದು ಮಾತ್ರ, ಕಳೆ ತೆಗಿತಾರೆ ಅಷ್ಟೇ. ಹಿಂಗೆ ಬರ್ಬೇಕು ನೋಡಿ, ದಿನ ಇಷ್ಟು ದೂರನೇ ಬರ್ತದೆ ದಿನ ಜನ. ಕೆಸರು ಬರಲ್ಲ. ಅದೇ ನಮ್ಮ ತೋಟ. ಅದಾ ಗೊತ್ತೇ ಆಗಲ್ಲ. ಚಿಕ್ಕ ಬಾಳೆ ಹಾಕಿದ್ರು ಸ್ಟಾರ್ಟಿಂಗ್. ಬಾಳೆ ತರಿಸು. ಇದೆ ನೋಡಮ್ಮ ನಮ್ಮ ತೋಟ. ಅಮ್ಮಿ ನಾನು ನಿನ್ನೆ ಹೇಳಿದ್ನಲ್ಲ, ನೀನು ಒಂದು ಮಾವಿನ ಮರ ತೋರಿಸ್ತೀನಿ ಅಂತ. ಇದು ನಿಮ್ಮ ಮಾಮ ಹಾಕಿದ್ದೆ. ಇದರಲ್ಲಾಗಲೇ ಕಾಯಿ ಬಿಟ್ಟಿದ್ದಾವೆ.
ಅಮ್ಮಿ ಅದು ನಮ್ದಲ್ಲ ಮೇ ಬೇರೆಯವ್ರದ್ದು. ನೀವು ಬಂದಾಗ ನಾವು ಹಾಕಿದ್ವಿ ಅದಕ್ಕೆ. ಇದು ತೋಟ ಅಷ್ಟೇ. ಅದೇ ಶುಂಠಿ ಬೆಳೆ ಬಂದಂಗೆ ದೊಡ್ಡವಾದ್ಮೇಲೆ ಬಂದಿರ್ಲಿಲ್ಲ ಮೀ ನೀನು ಇಷ್ಟಿದ್ದಾಗ ಬಂದಿದ್ದ ಇಷ್ಟು ಹಾಕಿದಾಗ ಇನ್ನೂ ಹಾಕಿದ್ವಿ ಅಷ್ಟೇ. ಹೌದಾ ಈಗ ನೋಡಿ ಅಮ್ಮಿ ಕತ್ತೆತ್ ನೋಡ್ಬೇಕು ಅಷ್ಟೇ ಹತ್ರ ಬೆಳ್ದವೆ ಅಲ್ಲ. ಸಪೋಟ ಸಪೋಟ ಗಿಡ ನಮ್ಮ ಅತ್ತೆರ ಊರಿಂದ ತಂದು ಹಾಕಿತ್ತು ನಮ್ಮ ಅಪ್ಪಾಜಿ ಇದನ್ನ ಸಪೋಟ ಗಿಡ. ಫುಲ್ಲು ಮೇಲ್ ಅಮ್ಮಿ ಇದು ಕಾಡು ಬರೋದು ಜಿಂಕೆ ಎಲ್ಲ ಬಂದಿರ್ತವೆ. ಇಲ್ಲೆಲ್ಲ ಹೆಜ್ಜೆ ಗುರ್ತೈತ್ ನೋಡು. ಅಲ್ಲೊಂದು ಕಾಣ್ತೈತಲ್ಲ ಮಠ, ಅಲ್ಲಿ ಮಠನು ನಮ್ದು ಅಷ್ಟೊಂದು ನಮ್ಮ ಚಿಕ್ಕಪ್ಪರದು ದೊಡ್ಡಪ್ಪರದು ಒಂದೇ ಸೀಳು. ಅದು ನಿನ್ನೆ ರಾತ್ರಿ ಬಂದಿರಲ್ಲ ನಮ್ಮ ನಾಗಮ್ಮರ ಮನೆಗೆ, ಅದು ಅವ್ರ ತೋಟ, ಅದು ದೊಡ್ಡದು. ನಾವೇ ನೋಡಿ ನಮ್ ಜಯಂತ್ ಬರ್ಬೇಕಾಯ್ತು ಇದಕ್ಕೆ. ಅವನ್ ಎಲ್ಲಣ ಯಾವ ಕಾಲಕ್ಕೆ ಬರ್ತದೆ? ನಾನೇ ಒಂದು 3 ಸಲ ಅವಂದೇನೋ ಯೂಟ್ಯೂಬ್ ಅಲ್ಲಿ ಚಾನಲ್ ಐತಲ್ಲ ಇರತ್ತೆ. ಗೆದ್ಲು ಹುಳ ಅಂತಾರಲ್ಲಕ್ಕ, ಅವು ಕಟ್ಟಿರತ್ತೆ ಇದು, ಬಟ್ ಇರ್ತಾವ ಪೂಜನಿ. ಹೋಗ್ಬೇಡೆ ಓಂ ಬಾಬಾ ಇನ್ನು ಮೇಲೆ ತನಕ ಐತೆ. ಎಲ್ಲದೇ ನೀನು ಅದ್ರ ಮಧ್ಯ ಕುತ್ಕೊಂಡ್ ಕಳೆ ತೆಗಿತಾರಲ್ಲ, ಅದ್ರ ಮಧ್ಯ ಕಳೆ ಆಗಿರ್ತಲ್ಲ, ಅಲ್ಲಿ ಕೆಳ ಕುತ್ಕೊಂಡ್ ಕಳೆ ತೆಗಿತಾರೆ. ಓಡಾಡೋದೇ ಇಲ್ಲ ಅನ್ಕೊಂಡಿದ್ಯಾ? ಹೋಗ್ಬೋದಾ ಒಳಗೆ? ಜಿಂಕೆ ಪಂಕೆ ಬಂದ್ರೆ ಹೋಗ್ಬೋದಮ್ಮ. ಜಿಂಕೆ ಬಗ್ಗೆ ಬಂದು ಕರ್ಕೊಂಡು ಹೋಗಂತದ. ಹುಲಿ ಸಿಂಹ ಅಂತೂ ಇರಲ್ಲ ತಾನೆ? ಅಂತದ್ದು ಇರಲ್ಲ. ಇದೆ ನೋಡವ ಅಕ್ಕ, ಇದೇನಿಲ್ಲ ಅಷ್ಟು ಡಿಸೈನ್ ಆಗಿದೆ. ಇಲ್ಲಿದೆ ಅಲ್ಲ ಏನಮ್ಮ ಇದು ಅಣ್ಣ ಎಲೆನ ಯಾವ ಕಾಡು ಬಳ್ಳಿ ಅಮ್ಮ, ಬಳ್ಳಿ ಅವೆಲ್ಲ ಕಾಡು ಬಳ್ಳಿ. ಇದೆ ಲಾಸ್ಟ್ ಎಂಡ್ ಅಮ್ಮಿ ಕೆಳಕ್ ತನಕ ತೋಟ ನೋಡೆ. ಏನಮ್ಮ ಇಲ್ಲಿಂದ ಕೆಳಕ್ ತನಕ ಗುಬ್ಬಚ್ಚಿ ಕೂಡ ಬಿದ್ದಿದ್ವಾ? ಎಷ್ಟು ಚೆನ್ನಾಗಿ ಪ್ರಕೃತಿ ನೋಡಮ್ಮಿ ಅಲ್ವಾ? ಬಾಸ್ಕೆಟ್ ತರ ಅವ್ರ ಮರಿಗಳದ್ದು ಅನ್ಸುತ್ತೆ, ಮರಿಗಳಿಗಾಗಿ ಮಾಡಿದ್ವು ಅನ್ಸುತ್ತೆ. ಅರ್ಧ ಕಟ್ಟಿದೇನೋ ಕಾಣಿಸಲ್ಲ. ಎಷ್ಟು ಕ್ಯೂಟ್ ಇದಾವೆ ನೋಡು, ಬೆಚ್ಚಗಿದೆ. ಹೌದಾ? ಆ ತೋಟ ನೋಡ್ಬೇಕಂತಿದ್ದೆ, ನೋಡ್ದೆ, ಖುಷಿ ಆಯ್ತಾ? ಇನ್ನೂ ಉದ್ದಾಗ ಇನ್ನೂ ಹೈಟ್ ಹೋಗಿರ್ತಾವ. ಬೆಳ್ಳಿ ಕಟ್ಟಿ ಚೌಡಮ್ಮ ದೇವಸ್ಥಾನ. ಹೂವ ಹೆಂಗ್ ಬಿಟ್ಟಿದೆ ಅಂದ್ರೆ ಇದಕ್ಕೆ ಏನ್ ಗೊತ್ತಾ ಅಮ್ಮಿ, ಸುತ್ತಲೂ ದೇವಸ್ಥಾನ ಕಟ್ಟಂಗಿಲ್ಲ ಅಂತ ಈ ದೇವರಿಗೆ, ಓಪನ್ ಆಗಿಬಿಡ್ಬೇಕು, ಓಪನ್ ಆಗಿ ಇರ್ಬೇಕಂತ. ತಲೆ ಮೇಲೆ ನಾನು ಇಷ್ಟೇ ಗಿಡದಲ್ಲಿ ಎಷ್ಟು ಹಣ್ಣು. ಅವಾಗ ನಿನ್ನ ಜೀವನ ಸಾರ್ಥಕ ಮಾಡ್ಕೊಂಡ್ಬಿಡ್ತದು. ಎಷ್ಟು ಕಾಯ್ಬಿಟ್ಟಾವ ನೋಡಲ್ಲಿ. ಇದೇ ಅಮ್ಮಿ ಮಾಮರ್ದು ಗದ್ದೆ ಒಳ ದೇವಸ್ಥಾನ ಮಾಡಿದಾರೆ, ನಾಗಮ್ಮನ ದೇವಸ್ಥಾನ ಅಂದ್ರೆ ಇದೆ ನೋಡಮ್ಮಿ. ನೋಡಿದ್ಯಾ ಅಲ್ವಾ? ಬಂದಿದ್ದೆ ನೀನು? ಚಿಕ್ಕದಿದ್ದಾಗ ಬಂದಿದ್ದೆ. ದೇವ್ರ ಮನೆ ಮಾಡಿದ್ಮೇಲೆ ಬಂದಿದ್ದೆ. ಹೌದೇನು? ಅದೇ ಅಲ್ಲಿ ಕಾಣಿಸ್ತೈತಲ್ಲ, ಅದೇ ದೇವಸ್ಥಾನ. ಇದಷ್ಟು ಮಾಮಾರ್ದೆ ಅಮ್ಮಿ. ಇದು ನಾಗಪ್ಪನ ವಿಷಯಕ್ಕೆ ಬಂದಿರೋದು. ಅಲ್ಲಿಂದ ಆ ಮರ ದೊಡ್ಡ ಮರ ಇದಾವಲ್ಲ, ಅಲ್ಲಿಂದ ಈ ಶುಂಠಿ ಹಾಕ್ಯಾರಲ್ಲ, ಇದಿಷ್ಟು ಮಾಮಾರ್ದೆ. ತೋಟ ಅಲ್ಲಿ ಕೆಳಗೆ ಕಾಣಿಸ್ತಿರೋ ತೋಟನೂ ಮಾಮಾರ್ದೆ. ಶುಂಠಿ ಅಮ್ಮಿ. ಆಲ್ರೆಡಿ ಬಂದೆ ಫಲಕ್ಕೆ. ಅರ್ಷಿತಾ, ಇದು ಒಂದೇ ಹಾಕೋದಿತ್ತು, ಒಂದೇ ಬರೋದು. ಇದು ಅಷ್ಟು ಬಂದಿರೋ ಸಂತಿ ನೋಡಿದ್ವಿ. ಇಲ್ಲಿಂದ ಹಿಡಿದು ಇಷ್ಟು ಬರುತ್ತಣ್ಣ ಒಂದು ಇದರಿಂದ ಇಷ್ಟು. ಇದು ಒಂದೇ ಕೈ. ಇದು ನೀವು ಅಂಗಡಿ ಮೇಲೆ ತೋರ್ತಿಲ್ಲ, ಶೆಟ್ರ್ ಅಂಗಡಿ ಇಷ್ಟಿಟ್ಟು ಇದಿಷ್ಟು ಆಗಿರೋದು. ಇದು ಇಷ್ಟು ಅಗಲ ಬರುತ್ತಾ ಒಳಗೆ? ಇಲ್ಲಿ ಐತಲ್ಲ, ಇಲ್ಲಿದೆ. ಅದೇ ಅಣ್ಣ, ಇಷ್ಟು ಅಗಲ ಬೆಳೆದಿರುತ್ತಲ್ಲ ಅಮ್ಮಿ. ಇಷ್ಟು ಹಾಕಿರ್ತಾರೆ, 1 kg 2 kg ಒಂದೊಂದು ಬರುತ್ತಮ್ಮಿ. ಅದಕ್ಕೆ ಶುಂಠಿ ಹಾಕಿರೋ ಚೆನ್ನಾಗೆ. ಬಟ್ ಎಲ್ಲರಿಗೂ ಕೈ ಹಿಡಿಬೇಕಲ್ಲ ಮೇ. ರೇಟ್ ಇರ್ಬೇಕಲ್ಲ. ಮತ್ತೆ ಬೆಳೆದಿರೋ ಇದಕ್ಕೆ ರೇಟ್ ಸಿಕ್ಕರೆ ರೈತರು ಒಂದು ಲೆವೆಲಿಗೆ ಬೆಳಿತಾರೆ ನೋಡಮ್ಮ. ಎಷ್ಟು ದಿನಗಳಾಗಿತ್ತು ದೇವಸ್ಥಾನಕ್ಕೆ ಬರಲೆ. ತಾಯಿ ಜಗನ್ಮಾತೆ. ಇದೆ ನಿನ್ನೆ ಕೆರೆ ನೋಡೋದ್ವಲ್ಲ ನಿನ್ನೆ, ಆ ಕೆರೆ ನೀರೇ ಇವು. ಕೋಡಿಯಿಂದ ಬಂದ ನೀರು. ಡ್ಯಾಮ್ ಐತಮ್ಮಿ ಮುಂದೊಂದು, ಡ್ಯಾಮಿಗೆ ಹೋಗ್ಬೋದು. ಇದೆಲ್ಲ ಮಳೆ ನೀರೇ ಅಲ್ವಾ? ಮಳೆ ನೀರೇ.
ಬೇಸಿಗೆ ಎಲ್ಲ ಇರುತ್ತಂತ ನೀರಿಷ್ಟು. ಒಡ್ದೋಗ್ತವೆ ಅಂತ ಅದು ನೀರು ಚೆಲ್ಲಿದ್ವು ಅದ್ರೊಳಗೆ. ಅದ ಅಯ್ಯೋ ಕೈಯ ಕೊಟ್ರೆ ಆಯ್ತು. ಇನ್ನೊಂದು ಸಾಕು. ಅಮ್ಮಿ ಇಸ್ಕೋಗೆ. ಗುರುಜಿ ಥ್ಯಾಂಕ್ಸ್ ಗುರುಜಿ. ಅಮ್ಮಿ ನಾವು ಹಾಕಿದ ಮರದಲ್ಲೇ ನಾವು ಎಳ್ನೀರು ಕುಡಿಯೋಕ್ಕೆ ಎಷ್ಟು ಖುಷಿ ಅನ್ಸುತ್ತೆ ಅಲ್ಲನೇ. ಇದು ರೀಸೆಂಟಾಗಿ ಹಾಕಿರೋದಮ್ಮಿ. ತಗೊಂಬ ಮನೆಗೆ ಒಯ್ಯನ. ನನಗೆ ಬೇಡ, ಮನೆ ಕುಡಿಯೋಣ. ಇದ್ರಾಗೆ ಒಂಚೂರು ಕೊಡೆ. ಬೇಡ ಬೇಡ ಹೌದೇನೆ? ಭಾಳ ನೀರಿದಾವೆ. ಹೌದಾ? ಹಂಗ ಕುಡಿಯಕ್ಕೂ ಬರಲ್ಲ. ಹೆಂಗ್ ಕುಡ್ದೆ ನೋಡ ಎಷ್ಟು ಸ್ವೀಟ್ ಇದಾವಲ್ವಾ. ಕುಡಿಯೋಣ. ಮನೆಗೆ ಕುಡ್ತೀನಿ. ಹೊಡಿತೀನಿ ತಮ್ಮ. ಅಯ್ಯ ತಡೆ, ಆಗಲ್ಲ. ಅದು ಮೀಟ್ರ್ ಬೇಕು ಬಾ ಅದಕ್ಕೆಲ್ಲ. ಏನು ಬೇಕು ಹೇಳು. ಅದು ಚೂರು ಹಿಂಗೆ ಹೊಡಿತಂತ ಅಂಬಾರೆ. ಅಯ್ಯೋ ಜವಾರಿ, ದೊಡ್ಡ ಮೆಣಸಿನ್ಕಾಯಿ, ಹೊಟ್ಟೆ ಮೆಣಸಿನ್ಕಾಯಿ. ಅವೇನು ಖಾರನೇ ಇಲ್ಲ. ಪಾಮಿ ರೊಟ್ಟಿ ಮಾಡ್ಕೊ. ಪಲ್ಯ ರೊಟ್ಟಿ ಜೊತೆಗೆ ತಿಂತಾ ಇದ್ರೆ ಹಂಗೆ ಅಂದರೆ ಹಿಂಗೆ ಫ್ರೆಶ್ಶಾಗಿ ಹರ್ಕೊಂಡು ಹಂಗೆ ಮಾಡ್ಕೊಂಡು ತಿನ್ನೋಕೆ ಎಷ್ಟು ಖುಷಿ ಅನ್ಸುತ್ತಲ್ಲ. ಅಪ್ಪ ನಮ್ಮೂರಿಗೂ ಏನೋ ಇಲ್ಲೆಲ್ಲೋ ಮಾಡೋದು ಬೇಡ. ತೋರ್ಸೋದೇ ಬೇಡ ಹರ್ಕೊ ಬಂದೀವಿ ಅಂತ. ಎಲ್ಲ ಈಗ ಒಂದು ವಾರದ ಅಡುಗೆಗೆಲ್ಲ ಜೋಡ್ಸ್ಕೊಂಡು ಹೋಗ್ತದೆ ನನಗೆ ಆಗ್ತೈತಲ್ಲ. ನಾಳೆ ಹೋಗಿ ಉತ್ಕೊಂಬೋಣ. ಅಮ್ಮಗೈತಲ್ಲ ಮೀ. ಅಬ್ಬಬ್ಬಬ್ಬಬ್ಬಬ್ಬ ನೋಡೋಕ್ಕೆ ಒಂದು ಖುಷಿ ಆಕತ್ತಲ್ಲ ಮೀ ಸೊಪ್ಪು. ಅದಕ್ಕೆ ಬಿಡೆ ಹಳ್ಳಿ ಜೀವನ ಚಂದ ಅನ್ನೋದಲ್ವಾ. ಅಂದರೆ ಫ್ರೆಶ್ ಅಮ್ಮಿ. ಸಿಟಿಲಿ ಏನಾಗ್ಬಿಡುತ್ತೆ, ಅಲ್ಲೇ ಉಣ್ಣೋದು, ಅಲ್ಲೇ ತಿಂತಾರೆ. ಸಿಟಿಲಿ ಜೀವನ ಹೆಂಗೆ ಹೇಳು, ಫ್ರಿಜ್ಜಲ್ಲಿ ಇಟ್ಕೊಂಡು ಏನು ಮಾಡೋಂಗಿಲ್ಲ. ಹಂಗಂತ ಏನು ಅದು ಸರಿಯಲ್ಲ ಅಂತಲ್ಲ. ಮತ್ತು ಈಗ ಅಲ್ಲಿಗೆ ತಕ್ಕಂಗೆ ನಾವು ಹೊಂದ್ಕೋಬೇಕು. ಅಷ್ಟೇ ಗಟ್ಟಿಮುಟ್ಟಾಗಿರೋದು. ನಾವೆಲ್ಲ ಟೋಳ್ ಅಷ್ಟೇ. ಇಲ್ಲಿ ಹಳ್ಳಿರು ಗಟ್ಟಿ ಯಾಕೆ ಇದಕ್ಕೆ. ಸರಿ ಹೋಗೋಣ. ಇನ್ನೂ ಏನೇನೋ ದಾರದಕ್ಕೂ ನೋಡ್ಕೊಂತ. ಇದು ಜೋಳ, ಮೆಕ್ಕೆಜೋಳ, ಆಮೇಲೆ ಅಕ್ಕಿ, ಭತ್ತ ಗದ್ದೆ ಒಂದು ನೋಡ್ಕೊಂಡು ಹೋಗೋದು ಅಷ್ಟೇ. ಊರಿದಾವೆ ಇನ್ನು. ಏನೇನು ಹೇಳು. ಗೌರಿಕೆರೆ, ಭತ್ತ ನೋಡ್ಕೊಂಡು, ಮೆಕ್ಕೆಜೋಳ ಕಿತ್ಕೊಂಡು ಮನೆ ಕಡೆ. ಸರಿ ಡನ್. ಹಸುವಾಗೈತೆ ಇಲ್ಲ ಅಂತ ನನಗೆ ಆಗ್ಲಿಂದ ಹಸುವಾಗ್ತಿತ್ತು. ನಿನಗೆ ಇನ್ನೂ ಆಗಿಲ್ಲಲ್ಲ ಅಂತ ಯೋಚನೆ ಮಾಡ್ತಿದ್ದೆ. ಆಗಿಲ್ಲ, ಬಟ್ ಸ್ಟಿಲ್. ಎಷ್ಟೊತ್ತಿಗೆ ಬಂದಿದ್ದು ನಾವು? 8:15, 8:15 ಅಷ್ಟೊತ್ತಿಗೆ ಬಂದಿದ್ದು. ನೀನು ಆಸೆ ಈಡೇರ್ತಾ ಬಂದಿದ್ದು? ಖುಷಿ ಆಯ್ತಾ? ಹಾಂ, ಬಾಯ್. ಮತ್ತಿನ್ಯಾವ ವರ್ಷಕ್ಕೆ ಬರ್ತೀಯಾ? ಥ್ಯಾಂಕ್ಸ್ ಅಪ್ಪ ಭಗವಂತ. ಎಲೆ ತೋರಿಸು. ಅಗ್ಗ ನೀನು ಒಂದು ವಾರ ಸಂತೆ ಮಾಡೋದು ಬೇಡ. ಬಾಳೆ ಎಲೆ, ನುಗ್ಗೆ ಸೊಪ್ಪು, ದೊಡ್ಡ ಮೆಣಸಿನ್ಕಾಯಿ, ಹಸಿಮೆಣಸಿನ್ಕಾಯಿ. ಓಕೆ ಡನ್. ಹೋಗೋಣ. ಮತ್ತೆ ಇನ್ನು ನೆಕ್ಸ್ಟ್ ವಿಡಿಯೋದಾಗ ಸಿಗೋಣ ಆಯಿತಾ? ಗೌರಿಕೆರೆ ವಿಡಿಯೋ ನೆಕ್ಸ್ಟ್ ವಿಡಿಯೋ. ಇದಾಗಿತ್ತು ತೋಟಕ್ಕೆ ಹೋಗಿದ್ದು ಲಾಗು. ಐ ಹೋಪ್ ಎಲ್ರಿಗೂ ಈ ಲಾಗ್ ಇಷ್ಟ ಆಗಿದೆ ಅಂತ. ಇನ್ನೂ ಒಂದು ವಿಡಿಯೋ ಇದೆ, ಅದನ್ನು ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ. ಐ ಹೋಪ್ ಎಲ್ರಿಗೂ ಈ ಲಾಗ್ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡೇ ಇರೋರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇನ್ನೂ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ನಾನು ನಿಮ್ಮ ಮುಂದೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರೂ ನಗ್ತಾ ಇರಿ, ನಗಿಸ್ತಾ ಇರಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.